औदुंबर निवासी भक्ताभिमानी राजाधिराज सद्गुरु श्री शिव चिदंबरेश्वर गुरु महाराज की जय। दास राजा राम महाराज की जय। संत विठाबाई माता की जय। श्री बंडोपंत गुरु महाराज की जय। ಸಂತ ರಾಜಾರಾಮ್ ವಿರಚಿತ ವರದ ಅಭಂಗ ಸಂಖ್ಯೆ 121. ಬ್ರಹ್ಮಜ್ಞಾನ ಜಾಸಿ ಹೋತಾಚಿ ते प्राप्ती तात्काळ जळती मनोमळ. आत्मज्ञान कोण प्राप्तीचा अनुभव सर्वाभूती देव दिसे त्यासी. उंच नीच त्यासी नसे कवणे परी मुंगी ब्रह्मावरी एकरूप. दास म्हणे ऐसा अनुभव अंतरी त्यासी चराचरी चिदंबर. ब्रह्मज्ञान जासी होताची ते प्राप्ती तात्काळ जळती मनोमळ. ಇಲ್ಲಿ ರಾಜಾರಾಮ್ ಅವ್ರು ಹೇಳ್ತಾರೆ, ಬ್ರಹ್ಮಜ್ಞಾನ ಯಾರಿಗೆ ಪ್ರಾಪ್ತ ಆಗ್ತದೆ ಅಂಥವ್ರಿಗೆ ಮನದ ಮಲಿನ, ಮನಸ್ಸಿನೊಳಗೆ ಏನು ತಳಮಳ ಇರ್ತದೆ ಅದು ತತ್ಕಾಲವಾಗಿ ಅದು ಸುಟ್ಟು ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಜ್ಞಾನ ಅಂದ್ರೇನು, ಎಲ್ಲ ಚರಾಚರಗಳಲ್ಲಿ ಭಗವಂತ ಇದ್ದಾನೆ. ಯಾರೊಳಗೂ ಅವ ಯಾವ ಚರಾಚರದ ಯಾವ ಪ್ರಾಣಿ ಮಾತ್ರದಲ್ಲಿ ಭೇದ ಮಾಡಬಾರ್ದು ಅನ್ನೋದು ಇದರದ್ದು ಸಾರ. ಆತ್ಮಜ್ಞಾನ ಗುಣ ಪ್ರಾಪ್ತಿച്ച ಅನುಭವ ಸರ್ವಾಭೂತಿ ದೇವ ದಿಸಿ ತ್ಯಾಸಿ. ಯಾರಿಗೆ ಆತ್ಮಜ್ಞಾನ ಅದರದ್ದು ಅನುಭವ ಆಗ್ತದೆ, ಅದರ ಗುರುತು ಸಿಗುತ್ತದೆ. ಆತ್ಮಜ್ಞಾನ ಅಂದ್ರೇನು, ಇದು ಏನು ನಮ್ಗೆ ಆಕಾರ ಕಾಣಿಸ್ತದಲ್ಲ ದೃಶ್ಯಾಕಾರ, ಅದರೊಳಗೆ ದೃಶ್ಯಾಕಾರ ಎಲ್ಲ ನಾಶವಾಗುವಂಥದ್ದು. ಕೇವಲ ಆತ್ಮನಿಗೆ ಮಾತ್ರ ನಾಶ ಇಲ್ಲ, ಅದು ನಿರಂತರದ ಅವಿನಾಶಿ ಅದ. ಅದಕ್ಕೆ ಯಾರಿಗೆ ಆತ್ಮಜ್ಞಾನದ ಅನುಭವ ಆಗ್ತದೆ, ಅದರ ಗುರುತು ಸಿಗ್ತದೆ, ಅವರಿಗೆ ದೇವರು ಎಲ್ಲ ಕಡೆಯೂ ದೇವ್ರು ಕಾಣಿಸ್ತಾರೆ. ಇದು ನಾಯಿ, ಆನೆ ಅಥವಾ ಮನುಷ್ಯರು, ದೇವರು, ಇದರೊಳಗೆ ಅವರು ಭೇದನೇ ನಡೆಸಂಗಿಲ್ಲ. ಯಾಕಂದರೆ ಎಲ್ಲರೊಳಗೆ ಭಗವಂತ ಆತ್ಮಸ್ವರೂಪನಾಗಿರ್ತಾನೆ ಅಂತ ಯಾರು ತಿಳ್ಕೊತಾರೆ ಅವರಿಗೆ ಎಲ್ಲ ಕಡೆ ದೇವರೇ ಕಾಣಿಸ್ತಾನೆ. ಭಗವಂತನ ಹೊರತು ಅವರಿಗೆ ಏನೂ ಕಾಣಿಸಂಗಿಲ್ಲ. ಯಾಕಂದರೆ ತನ್ನೊಳಗೆ ಆತ್ಮನ ಭಗವಂತನ ಸಾನ್ನಿಧ್ಯ ಅದ ಅಂದಮೇಲೆ ತನ್ನಂಗೆ ಇತರರು ಅಂತ ಭಾವಿಸಿದ ಮೇಲೆ ಅವಾಗ ಎಲ್ಲರೊಳಗೂ ಆ ಆತ್ಮಸ್ವರೂಪನೇ ಇದ್ದಾನಂತ ತಿಳ್ಕೊತದೆ. ಆವಾಗ ಉಂಚ ನೀಚ ತ್ಯಾಸಿ ನಸೆ ಕವಣೆ ಪರಿ ಮುಂಗಿ ಬ್ರಹ್ಮಾವರಿ ಏಕರೂಪ. ಆಗ ಅಂಥ ಆತ್ಮಜ್ಞಾನ ಪ್ರಾಪ್ತಿ ಆದವಾಗ ಉಂಚ ನೀಚ, ಯಾರು ದೊಡ್ಡವರಿಲ್ಲ ಸಣ್ಣವರಿಲ್ಲ, ಕೀಳು ಹೆಚ್ಚು ಈ ಥರದ್ದು ಒಂದು ಆ ಭಾವನೆ ಹೋಗ್ಬಿಡ್ತದೆ. ಅವಾಗ ಮುಂಗಿ ಬ್ರಹ್ಮಾವರಿ ಏಕರೂಪ. ಇಲ್ಲಿ ಮುಂಗಿ ಅಂದರೆ ಇರುವಿ, ಅದರದ್ದು ಎಷ್ಟು ಆಕಾರ ಇರ್ತದೆ, ಅಗದಿ ಸಣ್ಣ ಆಕಾರ. ಎಷ್ಟೇ ಇರುವೆ ಒಳಗೂ ಪ್ರಭೇದವ. ಅದರೊಳಗಿನ ದೊಡ್ಡ ಇರುವೆ ಸಹಿತ ಒಂದು ಭಾರ ಅಗದಿ ಒಂದು ಸಣ್ಣದ ಆಕಾರ ಇರ್ತದೆ. ಹಂಗೆ ಅಂಥದ್ದು. ಮತ್ತು ಬ್ರಹ್ಮ ಅಂದ್ರೆ ಅವನದು ಬೃಹದಾಕಾರ, ಅವನದೇ ಸೃಷ್ಟಿ ರಚನೆ ಅದ ಅಂದಮೇಲೆ, ಅವನೇ ಸೃಷ್ಟಿ ಅಂದಮೇಲೆ ಅವನದು ಆಕಾರ ಎಷ್ಟು ದೊಡ್ಡದು, ಇರುವೆ ಆಕಾರ ಎಷ್ಟು ಚಿಕ್ಕದು. ಇಂಥದ್ರೊಳಗೂ ಆ ಸಣ್ಣ ಆಕಾರದೊಳಗೂ ಆ ಆತ್ಮನೇ ತಿಷ್ಠನಾಗ್ಯಾನ. ಮತ್ತು ಆ ಬ್ರಹ್ಮನೊಳಗೂ ಆತ್ಮನೇ ಇದ್ದಾನೆ ಅಂದಮೇಲೆ ಅವಾಗ ಆತ್ಮಜ್ಞಾನಿ ಆದವಾಗ ಸಣ್ಣವ ದೊಡ್ಡವ ಕೀಳು ದೊಡ್ಡದನ್ನು ಭಾವನೆ ಹೋಗ್ಬಿಡ್ತದೆ. ದಾಸಮಣೆ ಐಸ ಅನುಭವ ಅಂತರಿ ತ್ಯಾಸಿ ಚರಾಚರಿ ಚಿದಂಬರ. ಯಾರಿಗೆ ಈ ಥರದ್ದು ಆತ್ಮಜ್ಞಾನದ್ದು ಬ್ರಹ್ಮಜ್ಞಾನದ ಅನುಭವ ಆಗ್ತದೆ, ಎಲ್ಲರೊಳಗೂ ಆತ್ಮನೇ ತಿಷ್ಠನಿದ್ದಾನೆ, ಭಗವಂತನೇ ಇದ್ದಾನೆ ಅಂದಮೇಲೆ ಅವನಿಗೆ ಚರಾಚರದೊಳಗನೆ ಚಿದಂಬರ ಕಾಣಿಸ್ತಾನೆ. ಅವನಿಗೆ ಚರಾಚರವೇ ಚಿದಂಬರ ಅಂತ ಆ ಅನುಭವ, ಆ ಜ್ಞಾನದ ಪ್ರಾಪ್ತಿ ಆಗ್ತದೆ ಅಂತ ರಾಜಾರಾಮ್ ಅವರು ಈ ಅಭಂಗದಾಗ ಹೇಳ್ತಾರೆ. ಜೈ ಚಿದಂಬರ ರಾಜಾರಾಮ್. ಅಭಂಗ ಸಂಖ್ಯೆ 122. ज्ञान सांगे बहुतापरी विषय न सुटे अंतरी. जळो त्याची ते व्युत्पत्ती माझे कान नाईकती. हो का शास्त्री हो तो पंडित अहंभाव जो गर्वित. दावी वैराग्याचा परी कामक्रोध ते अंतरी. दास म्हणे भक्ती करी ಲಕ್ಷಣ ಸೇ ಚಿದಂಬರಿ. ಇಲ್ಲಿ ಯಾರು ವಿಷಯ ಸುಖದೊಳಗೆ ಲೋಲುಪ್ತನಾದ ಇಲ್ಲಿ ಒಂದು ಮನಸ್ಸಿನ ಸ್ಥಿತಿಯನ್ನು ಇಲ್ಲಿ ರಾಜಾರಾಮ್ ಅವರು ಹೇಳಿಕೊಡ್ತಾರೆ.
ಜ್ಞಾನ ಸಾಂಗೆ ಬಹುತಾ ಪರಿ ವಿಷಯ ನ ಸುಟ್ಟೆ ಅಂತಾರೆ. ಹೇಳಿಕೇನು ನಾನಾ ಥರದ ಜ್ಞಾನ ಹೇಳ್ತಾರೆ. ಇಂಥದ್ದು ನಿಷಿದ್ಧ, ಇದನ್ನು ಮಾಡಬಾರ್ದು, ಅಥವಾ ಇದನ್ನು ಇಂಥ ಒಂದು ಕಾರ್ಯ ಮಾಡಿದರೆ ಇದು ಮೋಕ್ಷಕ್ಕೆ ಸಾಧನೆ, ಇದೆಲ್ಲ ನಾನಾ ಥರದ್ದು ಜ್ಞಾನ ಇನ್ನೊಬ್ಬರಿಗೆ ಹೇಳ್ತಾರೆ. ಆದರೆ ಸ್ವತಃ ಅವರು ಇದನ್ನು ಆಚರಿಸೋಂಗಿಲ್ಲ. ಅವರೊಳಗೆ ವಿಷಯ ವಾಸನೆನೇ ತುಂಬಿರ್ತದೆ ಅಂತ ಹೇಳ್ತಾರೆ. ಆ ವಿಷಯ ವಾಸನೆ ಅಂತರೊಳಗಿಂದ ಹೋಗಿರಂಗಿಲ್ಲ, ಆದ್ರೆ ಮ್ಯಾಲ್ಮೇಲೆ ಜ್ಞಾನ ಹೇಳ್ತಿರ್ತಾರೆ ಅಂತ ರಾಜಾರಾಮ ಹೇಳ್ತಾರೆ. ಜಳೋ ತ್ಯಾಚೀತೆ ವಿತ್ಪತ್ತಿ ಮಾಜೆ ಕಾನ ನಾಯಿಕತೆ. ಯಾರಿಗೆ ಇಂಥ ಮ್ಯಾಲ್ಮೇಲಿನ ಜ್ಞಾನ ಅದ, ಕಾಮದ ಜ್ಞಾನ ಅದ, ಏನೋ ಒಂದು ಪ್ರಾಪ್ತಿ ಮಾಡ್ಕೊಳ್ಳೋ ಜ್ಞಾನ ಅದ, ಅವರಿಗೆ ಭಗವಂತ ಬೇಕಾಗಿಲ್ಲ, ಕೇವಲ ವಿಷಯದ ಒಂದು ಪ್ರಾಪ್ತಿ ಆಗಬೇಕಾಗದ, ಅಂಥವ್ರ ಜ್ಞಾನ ಜ್ವಲಿಸಿ ಹೋಗಲಿ, ದಹಿಸಲಿ ಅಂತ ಹೇಳಿ, ಅದು ಸುಟ್ಟು ಹೋಗಲಿ ಅಂತ ರಾಜಾರಾಮವರು ಹೇಳ್ತಾರೆ. ಮಾಜಿ ಕಾನ ನಾಯಕತೆ, ಅಂಥವರಿಂದ ಜ್ಞಾನ ನನ್ನ ಕಿವಿಗಳು ಕೇಳೋದಿಲ್ಲ ಅಂಥೇಳಿ ಅವರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಹೋಕಾ ಶಾಸ್ತ್ರಿ ತೋ ಪಂಡಿತ ಅಹಂ ಭಾವಜು ಗರ್ಭಿತ. ಯಾರಿಗೆ ಜ್ಞಾನ ಹೇಳ್ತಾರ ಅಂಥವ ಶಾಸ್ತ್ರಿನೇ ಇರಲಿ ಅಥವಾ ಪಂಡಿತನೇ ಇರಲಿ, ಆದ್ರೆ ಅವ ಗರ್ವದಿಂದ ಇದ್ನಂದ್ರೆ, ಅಹಂ ಭಾವ ಇದ್ನಂದ್ರೆ ಅವಂದು ಏನೂ ಅದರೊಳಗೆ ಮಹತ್ವ ಇಲ್ಲ ಅಂತ ಹೇಳ್ತಾರೆ. ಅವನು ಜ್ಞಾನವಂತನೇ ಇದ್ದರೂ ಅವನಿಗೆ ಗರ್ವದಿಂದ ಅವನದು ಭಗವಂತನ ಅನುಭವ ಆಗಿದ್ದಿಲ್ಲ, ಬ್ರಹ್ಮಜ್ಞಾನದ ಅನುಭವ ಆಗಿಲ್ಲ ಅಂದ್ರೆ ಅವನ ಸಮಾಜಕ್ಕೆ ಯಾವುದೇ ಒಂದು ಶ್ರೇಯಸ್ಸನ್ನು ಮಾಡೋದಿಲ್ಲ, ಉಪಯೋಗ ಇಲ್ಲ ಅಂತ ರಾಜಾರಾಮ ಹೇಳ್ತಾರೆ. ದಾವಿ ವೈರಾಗ್ಯಾಚ ಪರಿ ಕಾಮಕ್ರೋಧತೆ ಅಂತಾರೆ. ಕೇವಲ ಮೇಲೆ ವೈರಾಗ್ಯದ ಒಂದು ನಟನೆ ಮಾಡ್ತಾನೆ, ತೋರಿಸ್ತಾನೆ, ತಾನು ಎಲ್ಲರಿಂದ ವಿರಕ್ತಿ ಆಗ್ಯಾನಂತ ತೋರಿಸ್ತಾನೆ. ಆದರೆ ಅಂತರಂಗದಿಂದ ಅವನ ಕಾಮಗಳು ಅಥವಾ ವಿಷಯ ವಾಸನೆಗಳು ಹೋಗಿರಂಗಿಲ್ಲ. ಅವನಿಗೆ ಜ್ಞಾನದ ಒಂದು ಅಹಂಭಾವ ಇರ್ತದೆ ವಿನಃ ಶುದ್ಧ ಜ್ಞಾನ ಅವನಲ್ಲಿ ಇಲ್ಲ. ಕಾಮಕ್ರೋಧಗಳು ಅಂತರದೊಳಗೆ ಮನೆ ಮಾಡಿರ್ತಾವೆ. ದಾಸಮಣೆ ಭಕ್ತಿ ಕರಿ ಲಕ್ಷಣತೆ ಚಿದಂಬರಿ. ಅಂಥವ ಭಕ್ತಿಯನ್ನು ತೋರ್ಕಿಗೆ ಮಾಡ್ತಾನೆ, ತನ್ನ ಜನರಿಗೆ ತೋರಿಸ್ಲಿಕ್ಕೆ ಭಕ್ತಿ ಮಾಡ್ತಾನೆ. ತಾನು ಭಕ್ತಿ ಇದ್ದೇನಂತ ಅವ ಜನರಿಗೆ ತೋರಿಸ್ಲಿಕ್ಕೆ ಮಾಡ್ತಾನೆ ವಿನಃ ಅವನ ಅಲಕ್ಷ್ಯ ಚಿದಂಬರನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕೇವಲ ಮಂದಿ ಅವಾಗ ಶಪಾಸ್ ಕೊಡಬೇಕು, ಹೊಗಳಬೇಕನ್ನೋ ಒಂದು ಆಸೆಯಿಂದ ಅವ ಭಕ್ತಿ ಮಾಡ್ತಾನೆ ವಿನಃ ಅವನಿಗೆ ಚಿದಂಬರನೊಳಗೆ ಲಕ್ಷ್ಯ ಇರುವುದಿಲ್ಲ ಅಂತ ರಾಜಾರಾಮ್ ಅವರು ಹೇಳ್ತಾರೆ. ಜೈ ಚಿದಂಬರ ರಾಜಾರಾಮ್. अभंग संख्ये 123. शुद्ध भावे जासी भक्ति न लगे शास्त्राची वित्पत्ती. निश्चय बाणे जांतरी न लगे पाहणे ग्रंथांतरी. वीतरागी प्रेमळ भक्ती सर्व ग्रंथाची हे उक्ती. भक्ती चिदंबरी घडे दास त्याचा पायी पडे. ಶುದ್ಧ ಭಾವೇ ಜಾಸ್ತಿ ಭಕ್ತಿ ನ ಲಗೆ ಶಾಸ್ತ್ರಾಚಿ ವಿತ್ಪತ್ತಿ. ಯಾರಿಗೆ ಶುದ್ಧ ಭಾವದ ಏನೂ ಕಲ್ಮಶಗಳು ಇಲ್ಲ, ಯಾರ ಬಗ್ಗೆಯೂ ಒಂದು ಕೆಟ್ಟ ಭಾವನೆ ಇಲ್ಲ, ಅಂಥವರಿಗೆ ಶಾಸ್ತ್ರಗಳ ಜ್ಞಾನ ಇರಬೇಕೆ ಅಂತ ಏನು ನೇಮ ಇಲ್ಲ ಅಲ್ಲೇ ಅಂತ ರಾಜಾರಾಮ್ ಅವರು ಹೇಳ್ತಾರೆ. ನಿಶ್ಚಯ ಬಾಣೇಜ ಅಂತರಿ ನ ಲಗೆ ಪಾಣೆ ಗ್ರಂಥಾಂತರಿ. ಯಾರಿಗೆ ಈ ಥರ ಒಂದು ದೃಢವಾದ ಒಂದು ನಂಬಿಕೆದ ವಿಶ್ವಾಸದ ಕೇವಲ ಭಕ್ತಿ ಒಂದೇ ಸಾಕಂತ ಯಾರಿಗೆ ಇದು ನಿರ್ಧಾರ ಆಗ್ಯದ, ಅಗದಿ ನಿಶ್ಚಯ ಅದ, ಅವರಿಗೆ ಗ್ರಂಥಗಳನ್ನು ಅಭ್ಯಸನ ಮಾಡಬೇಕು ಅಥವಾ ಗ್ರಂಥಾವಲೋಕನ ಮಾಡಬೇಕು. ಅದರೊಳಗೆ ಗ್ರಂಥಗಳಿಂದಲೇ ತಿಳ್ಕೋಬೇಕು, ವೇದಗಳಿಂದಲೇ ಶಾಸ್ತ್ರಗಳಿಂದಲೇ ತಿಳ್ಕೋಬೇಕಂತ ಯಾವುದೇ ಒಂದು ನಿಯಮ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ವೀತರಾಗಿ ಪ್ರೇಮಳ ಭಕ್ತಿ ಸರ್ವಗ್ರಂಥಾಚಿ ಹೋಗ್ತಿ. ಯಾರೊಳಗೆ ರಾಗ ಅಂದ್ರೆ ಮೋಹ ಇಲ್ಲ, ಯಾರು ಯಾವುದೇ ಒಂದು ಆಸೆ ಆಕಾಂಕ್ಷೆ ಕಾಮಗಳಿಂದ ವೀತರಾಗ, ಅದರೊಳಗೆ ಅವರಿಗೆ ಭಾಳ ಆಸೆ ಎಂಬುದಿಲ್ಲ, ಕೇವಲ ಶುದ್ಧ ಭಕ್ತಿ ಅದ, ಪ್ರೇಮ ಭಕ್ತಿ ಅದ. ಅಲ್ಲೇ ಯಾವುದೇ ಒಂದು ಕಾಮನೆಯ ಅಪೇಕ್ಷೆ ಇಲ್ಲ. ಭಗವಂತನೇ ಭಕ್ತಿ ಮಾಡಿದರೆ ಇಂಥದ್ದೊಂದು ಬೇಕು ಪ್ರಾಪ್ತಿ ಆಗ್ಬೇಕಂತ ಕಾಮಭಕ್ತಿ ಇಲ್ಲ. ಇದನ್ನೇ ಸರ್ವಗ್ರಂಥಾಚಿ ಹೋಗ್ತಿ. ಗ್ರಂಥಗಳು ಎಲ್ಲ 18 ಪುರಾಣ ಮತ್ತೇನು ಶಾಸ್ತ್ರಗಳು ವೇದಗಳು ಏನು ಇದನ್ನೇ ಹೇಳ್ತಾವೆ. ನಾವು ಯಾವುದೇ ಒಂದು ವಿಷಯಗಳ ವಾಸನೆ ಇಲ್ಲದೆ, ಯಾವುದೇ ಬಯಕೆ ಇಲ್ಲದೆ, ಕಾಮ ಪ್ರಾಪ್ತಿ ಇಲ್ಲದೆ ನಾವು
ಭಕ್ತಿ ಮಾಡಿ ಕೇವಲ ಶುದ್ಧ ಭಕ್ತಿ ಮಾಡಿದ್ರೆ ಮಾಡಬೇಕಂತೂ ಎಲ್ಲ ಗ್ರಂಥಗಳು ಇದನ್ನೇ ಹೇಳ್ತಾವೆ ಅಂಥೇಳಿ ರಾಜಾರಾಮ್ ಅವ್ರು ಹೇಳ್ತಾರೆ. ಸರ್ವ ಗ್ರಂಥಗಳು ಅಭ್ಯಸನ ಮಾಡೋದು ಈ ಒಂದು ಜ್ಞಾನದ ಪ್ರಾಪ್ತಿಗೋಸ್ಕರ. ಏನು, ಯಾವುದೇ ಮನೋಕಾಮನೆ ಇಲ್ಲದೆ, ವಿಷಯ ವಾಸನೆಗಳ ಒಂದು ಅಪೇಕ್ಷೆ ಇಲ್ಲದೆ ಶುದ್ಧ ಭಕ್ತಿ ಮಾಡಬೇಕಂತಲೇ ಎಲ್ಲ ಗ್ರಂಥಗಳು ಇದನ್ನೇ ಹೇಳ್ತಾವೆ ನಮಗೆ. ಅದಕ್ಕೆ ಅದು ಗ್ರಂಥ ಇಲ್ಲದೆ ಪ್ರಾಪ್ತಿ ಆದ್ರೆ ಆವಾಗ ನಮಗೆ ಗ್ರಂಥ ಅಭ್ಯಸನ ಮಾಡಬೇಕನ್ನೋ ಇದು ಇಲ್ಲ, ನೇಮ್ ಇಲ್ಲ. ಭಕ್ತಿಯಿಂದನೇ ನಮಗೆ ಈ ಜ್ಞಾನ ಪ್ರಾಪ್ತಿ ಆಗ್ತದಂತ, ಶುದ್ಧ ಭಕ್ತಿಯಿಂದ ಇಂಥದ್ದೊಂದು ಜ್ಞಾನ ಪ್ರಾಪ್ತಿ ಆಗ್ತದಂತ ರಾಜಾರಾಮ ಹೇಳ್ತಾರೆ. ಭಕ್ತಿ ಚಿದಂಬರಿಗಡೆ ದಾಸತ್ಯಾಚ ಪಾಯಿ ಪಡೆ. ಯಾರಿಗೆ ಶುದ್ಧ ಭಕ್ತಿ ಇರ್ತದೆ ಅವರಿಗೆ ಚಿದಂಬರನೇ ಪ್ರಾಪ್ತಿ ಆಗ್ತಾನೆ. ಚಿದಂಬರನ ಭಕ್ತಿ ಯಾರು ಮಾಡ್ತಾರೆ ಅಂಥವ್ರನ್ನ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ, ಕಾಲು ಬೀಳುತ್ತೇನೆ ಅಂತೇಳಿ ರಾಜಾರಾಮ್ ಅವರು ಈ ಅಭಂಗದಾಗ ಹೇಳ್ತಾರೆ. ಜೈ ಚಿದಂಬರ ರಾಜಾರಾಮ್. अभंग संख्ये 124. ईश्वर कृपेचा हो पुढे, प्रारब्ध काय से बापुडे. आयुष्य मार्कंडया दिले, 14 वर्षे कोठे गेले. 3 ब्रह्महत्या थोर, त्याचे पोटी अवतार. प्रारब्ध बोली लोकपाळ, न कळे चिदंबरी कळा. दास म्हणे न कळे गती, ब्रह्मादिक वेडावती. ಈಶ್ವರ ಕೃಪೇಚ ಹೋ ಪುಡೆ, ಪ್ರಾರಬ್ಧ ಕಾಯಿಸೆ ಬಾಪುಡೆ. ಈಗ ಒಂದು ಯಾವುದೇ ಒಂದು ಮನುಷ್ಯನ ಜನ್ಮ ಅಥವಾ ಒಂದು ಪ್ರಾಣಿಯ ಜನ್ಮ ಆತಂದ್ರೆ ಅದು ತನ್ನ ಹಿಂದಿನ ಕರ್ಮಗಳ ಒಂದು ಅದನ್ನು ಭೋಗಿಸ್ಲಿಕ್ಕೆ ಅಥವಾ ಅದನ್ನು ತೀರಿಸ್ಲಿಕ್ಕೆ ಅದರದು ಈ ಜನ್ಮ ಆಗ್ತಿರ್ತದೆ. ಹಿಂದಿನ ಜನ್ಮದ ಎಲ್ಲದು ಏನೋ ಒಂದು ಕರ್ಮಗಳು ಇವು ಉಳಿತಾವ ಬಾಕಿ, ಅದರದ್ದು ಅಥವಾ ಅದರದ್ದು ಆ ಪ್ರಾರಬ್ಧ ಕರ್ಮ ಭೋಗಿಸ್ಲಿಕ್ಕೆ ಈ ಒಂದು ಮುಂದಿನ ಜನ್ಮ ಆಗ್ತಿರ್ತದೆ. ಆವಾಗ ಆ ಬ್ರಹ್ಮ ಲಿಖಿತ ಇರ್ತದೆ, ಹಾಗೆ ನಡಿಬೇಕಂತ ಆ ಭಗವಂತ ಆ ಪ್ರಾರಬ್ಧ ಬರೆದಿರ್ತದೆ. ಆದ್ರೆ ಇಲ್ಲಿ ಒಂದು ವೇಳೆ ಚಿದಂಬರನ ಕೃಪೆ ಆತಂದ್ರೆ, ಈಶ್ವರನ ಕೃಪೆ ಆತಂದ್ರೆ ಆ ಪ್ರಾರಬ್ಧದ್ದು ಏನೂ ಅಲ್ಲೇ ಆಟ ನಡೆಯೋದಿಲ್ಲ ಅಂತ ರಾಜಾರಾಮವ್ರು ಈ ಭಾಗದಾಗ ಹೇಳ್ತಾರೆ. ಅದಕ್ಕೆ ಅವರೊಂದು ಈ ಒಂದು ಸಂಗತಿಯನ್ನು ಈ ಸಂದರ್ಭವನ್ನು ಇಲ್ಲಿ ಉದಾಹರಿಸ್ಲಿಕ್ಕತ್ತಾರೆ. ಆಯುಷ್ಯ ಮಾರ್ಕಂಡೇಯದಿಲೆ 14 ವರ್ಷ ಕೋಟೆಗೆಲೆ. ಈ ಮಾರ್ಕಂಡೇಯ ಇರ್ತಾನೆ, ಮೃಕಂಡು ಋಷಿಯ ಒಂದು ಮಗ ಇರ್ತಾನೆ, ಅವನಿಗೆ 14 ವರ್ಷನೇ ಆಯುಷ್ ಅಂಥೇಳಿ ಆ ಥರ ಒಂದು ಅವಂಗೆ ಇದು ಇರ್ತದೆ, ಶಾಪ್ ಇರ್ತದೆ ಅಥವಾ ಪ್ರಾರಬ್ಧ ಹಂಗೆ ಇರ್ತದೆ, ಬ್ರಹ್ಮಲಿಖಿತ ಹಂಗೆ ಇರ್ತದೆ. ಆದರೆ ಆ ಒಂದು ಮುಂಚಿತವಾಗಿ ಮಾರ್ಕಂಡೇಯ ತನ್ನ ಅಪ್ಪನಿಂದ ತಿಳ್ಕೊತಾನೆ ಅವನಿಗೆ ತನ್ನ ಆಯುಷ್ 14 ವರ್ಷದಂತ. ಅವ ಅದನ್ನು ಎದುರು ಹಾಕ್ಕೊಂಡು ತಾನು ಹಿಂಗೆ ಆಗ್ತದೆ, ನಾನು ಭಗವಂತನ ಭಕ್ತಿ ಮಾಡ್ತೀನಿ ಅಂಥೇಳಿ ಅದನ್ನೇ ಮೀರಿ ನಾನು ಇದು ಮಾಡ್ತೀನಿ, ಈಶ್ವರನನ್ನು ಆರಾಧಿಸ್ತೀನಿ ಅಂತ ಯಾವಾಗ ಶಿವನ ಆರಾಧನೆ ಮಾಡ್ತಾನೆ ಆವಾಗ ಶಿವನ ಅನುಗ್ರಹದಿಂದ ಅವಾಗ ಚಿರಂಜೀವಿ ಆಗಿಬಿಡ್ತಾನೆ. ಅವನ ಒಂದು ಅಗದಿ ಕಡಿಮೆ ಏನು ಆಯುಷ್ಯ ಇರ್ತದೆ, ಅಲ್ಪಾಯುಷ್ಯ, ಅದು ಹೋಗಿ ಚಿರಂಜೀವಿ ಆಗಿಬಿಡ್ತಾನೆ. ಅಂಥ ಅನುಗ್ರಹ ಆಗ್ತದೆ ಅವಂಗೆ. ಅದಕ್ಕೆ ಬ್ರಹ್ಮಲಿಖಿತ ಏನೇ ಇದ್ರೂ ಚಿದಂಬರನ ಕೃಪೆ ಆದ್ರೆ ಆ ಬ್ರಹ್ಮ ಪ್ರಾರಬ್ಧ ಅನ್ನೋದು ಹೋಗ್ಬಿಡ್ತದೆ, ಅಳಿಸಿ ಹೋಗ್ತದೆ ಅಂಥೇಳಿ ರಾಜಾರಾಮ್ ಅವರು ಈ ಒಂದು ಮಾರ್ಕಂಡೇಯನ ಉದಾಹರಣೆ ಕೊಟ್ಟಾರೆ. 3 ಬ್ರಹ್ಮಹತ್ಯಾ ಥೋರ, ತ್ಯಾಚೆ ಪೊಟ್ಟಿ ಅವತಾರ. ಹಂಗೆ ಭಗವಂತ ಸಹಿತ ಈ ದಶರಥ ಮಹಾರಾಜ 3 ಬ್ರಹ್ಮಹತ್ಯೆಗಳನ್ನು ಮಾಡಿದ್ದ, ಶ್ರವಣಕುಮಾರ ಮತ್ತು ಅವನ ತಂದೆ ತಾಯಿಗಳು. ಯಾವಾಗ ಅವ ತನ್ನ ಅಜ್ಞಾನದಿಂದ ಶ್ರವಣಕುಮಾರನ ಒಂದು ಪ್ರಾಣಿ ಅಂಥೇಳಿ ಬೇಟೆಯಾಡಿ ಇದು ಹತ್ಯೆ ಆಗ್ತದೆ, ಆವಾಗಲೇ ಶ್ರವಣಕುಮಾರಂದು ಅವನ ಒಂದು ಅವನದು ಜೀವ ಹೋಗ್ಯದಂತ ಅವನ ತಂದೆ ತಾಯಿನೂ ಕೊರೆಗೆ ಸಾಯ್ತಾರೆ. ಆವಾಗ ಇಲ್ಲೇ 3 ಬ್ರಹ್ಮಹತ್ಯೆ ಅದು ಆಯ್ತು. ಆ ದಶರಥ ಮಹಾರಾಜಗ ಅಂತ 3 ಬ್ರಹ್ಮಹತ್ಯೆಗಳದ್ದು ಒಂದು ದೋಷ ಬಂತಲ್ಲಿ. ಆದ್ರೂ ರಾಮ ಅಂಥ ಬ್ರಹ್ಮಹತ್ಯೆ ಆದವನಿಂದನೂ ಅವನ ಹೊಟ್ಟೆಯೊಳಗೆ ಅವತಾರ ತೊಗೊಂಡ, ಭಗವಂತನ ಅವತಾರ ಆತಲ್ಲೇ ಅಂತ ರಾಜಾರಾಮ ಹೇಳ್ತಾರೆ. ಅದಕ್ಕೆ ಪ್ರಾರಬ್ಧ ಅನ್ನೋದಲ್ಲಿ ಅಲ್ಲಿ ಪ್ರಾರಬ್ಧದ್ದು ಯಾವುದೇ ಒಂದು ಆ ಲೆಕ್ಕಾಚಾರ ಬರಲಿಲ್ಲ ಅಂತ ಹೇಳಿದರು.
ಪ್ರಾರಬ್ಧದಲ್ಲಿ ಪೋಲಿ ಲೋಕಪಾಳ ನಕಳೆ ಚಿದಂಬರಿಕಳ. ಅದಕ್ಕೆ ಚಿದಂಬರನ ಒಂದು ಅವನ ಅನುಗ್ರಹ ಅಥವಾ ಅವನ ಸತ್ತಾದಿಂದ ಇಲ್ಲಿ ಪ್ರಾರಬ್ಧ ಎಂಥ ಒಂದು ರಾಜನಿಗೂ ಏನರ ಪ್ರಾರಬ್ಧ ಬರೆದಿದ್ರೆ ಅದು ಅಳಿಸಿ ಹೋಗ್ತದೆ. ಅವನಿಗೂ ಏನರ ಯಾವುದೇ ದೋಷ ತಟ್ಟೋದಿಲ್ಲ ಅಂತ ಇಲ್ಲಿ ದಶರಥ ಮಹಾರಾಜನ ಉದಾಹರಣೆ ಕೊಟ್ಟರು. ದಾಸಮಣಿ ನಕಳೆ ಗತಿ ಬ್ರಹ್ಮಾದಿಕ ವೇಡಾವತಿ. ಅದಕ್ಕೆ ಬ್ರಹ್ಮಾದಿಕರಿಗೂ ಸಹಿತ ಚಿದಂಬರನ ಒಂದು ಅವನ ಅಂತರಂಗ ಅವನದೇನು ಸತ್ತಾದ ಅವನದೇನು ಅವ ಹೆಂಗೆ ಇಚ್ಛಾಪಡ್ತಾನೆ ಅನ್ನೋದು ತಿಳಿಯೋದಿಲ್ಲ. ಅಂಥದ್ದು ಬ್ರಹ್ಮಾದಿಕರಂಥ ದೊಡ್ಡ ದೊಡ್ಡ ದೇವತೆಗಳು ಹುಚ್ಚಿಡಿದು ಹೋಗ್ತದೆ. ಅವರಿಗೂ ಸಹಿತ ಚಿದಂಬರನ ಅಂತ ತಿಳಿಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಂಥದ್ರೊಳಗೆ ಪ್ರಾರಬ್ಧ ಸಹಿತ ಚಿದಂಬರನ ಆಜ್ಞಾದಿಂದ ಅದು ಸಹಿತ ಅಳಿಸಿ ಹೋಗ್ತದೆ ಅಂತ ಎಂಬ ಮಾತನ್ನು ರಾಜಾರಾಮ್ ಅವರು ಈ ಅಭಂಗದಾಗ ಹೇಳ್ತಾರೆ. ಜೈ ಚಿದಂಬರ ರಾಜಾರಾಮ್. ಅಭಂಗ ಸಂಖ್ಯೆ 125. ಶ್ರುತಿ ಶಾಸ್ತ್ರಾಸಿ ನಕಳೆ काय जाणे पंडित बळे. ईश्वर अनुग्रह घडे तेव्हा वर्म ठाई पडे. ईश्वर अनुग्रहासाठी शुद्ध भाव धरी पोटी. दास म्हणे करुणाकरा ಶರಣ ಆಲೋ ಚಿದಂಬರ. ಇದು ಭಕ್ತಿಯ ಒಂದು ಮಾರ್ಗದ ಭಕ್ತಿ ಎಂಬುದು ಏನು, ಭಕ್ತಿ ಎಂಥ ಭಕ್ತಿ ಇರಬೇಕು ಅನ್ನೋದು ಈ ಅಭಂಗದೊಳಗೆ ರಾಜಾರಾಮ್ ಹೇಳಿಕತ್ತಾರೆ. ಶ್ರುತಿ ಶಾಸ್ತ್ರಾಸಿ ನಕಳೆ ಕಾಯಜಾಣೆ ಪಂಡಿತ ಬಳೆ. ಇಲ್ಲಿ ಭಕ್ತಿ ಅಂದರೆ ಏನು, ಶುದ್ಧ ಭಾವ ಭಕ್ತಿ ಅಂದ್ರೇನು, ಅಂತಃಕರಣ ಭಕ್ತಿ, ಪ್ರೇಮ ಭಕ್ತಿ ಅಂದರೆ ಏನಂಥೇಳಿ ಶ್ರುತಿ ಶಾಸ್ತ್ರಗಳಿಗೆ ತಿಳಿದಿಲ್ಲ. ಯಾರು ಭಗವಂತನನ್ನು ಇಷ್ಟು ಹೊಗಳುತ್ತಾವ ಶ್ರುತಿ ಶಾಸ್ತ್ರಗಳು ಅಂಥವಕ್ಕೇ ಗೊತ್ತಿಲ್ಲ ಅಂದಮೇಲೆ ಕೇವಲ ಶಾಸ್ತ್ರ ಗ್ರಂಥಗಳನ್ನು ಓದಿದ ಪಂಡಿತನಿಗೆ ಏನು ತಿಳಿತದೆ ಅಂಥೇಳಿ ರಾಜಾರಾಮ್ ಅವರು ಹೇಳ್ತಾರೆ. ಭಕ್ತಿ ಅಂದ್ರೆ ಶ್ರುತಿ ಶಾಸ್ತ್ರಗಳಿಗೆ ತಿಳಿದಿಲ್ಲ ಅಂದಮೇಲೆ ಪಂಡಿತನಿಗೆ ಏನು ತಿಳಿತದೆ ಅಂಥೇಳಿ ರಾಜಾರಾಮ್ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಈಶ್ವರ ಅನುಗ್ರಹ ಗಡೆ ತೇವಾ ವರ್ಮ ಠಾಯಿ ಪಡೆ. ಅದಕ್ಕೆ ಯಾರಿಗೆ ಈಶ್ವರನ ಅನುಗ್ರಹ ಆಗ್ತದೆ ಆವಾಗ ಈ ಭಕ್ತಿ ಅಂಬೋದು ಏನು, ಶುದ್ಧ ಭಾವ ಅಂಬೋದು ಏನು ಅಂಥೇಳಿ ಆವಾಗ ಅದರ ಒಂದು ಗುರುತು ಸಿಗ್ತದೆ ಅಂಥೇಳಿ ರಾಜಾರಾಮ್ ಅವ್ರು ಹೇಳ್ತಾರೆ. ಈಶ್ವರ ಅನುಗ್ರಹ ಸಾಟಿ ಶುದ್ಧ ಭಾವ ಧರಿಪೊಟ್ಟಿ. ಹಾಗಾದ್ರೆ ಈ ಒಂದು ಶುದ್ಧ ಭಾವ ಪ್ರೇಮ ಭಕ್ತಿ ಇರಬೇಕಾದ್ರೆ ಈಶ್ವರನ ಅನುಗ್ರಹ ಬೇಕು. ಹಾಗಾದ್ರೆ ಈ ಈಶ್ವರ ಅನುಗ್ರಹ ಆಗಬೇಕಾದ್ರೆ ಏನು ಮಾಡಬೇಕು? ಆವಾಗ ನಾವು ಶುದ್ಧ ಭಾವ ಧರಿಪೋಟಿ, ಅಂತಃಕರಣ ನಮ್ಮ ಶುದ್ಧ ಇರಬೇಕು, ನಿಷ್ಕಾಮ ಭಕ್ತಿ ಇರಬೇಕು, ಯಾರ ಬಗ್ಗೆನೂ ದ್ವೇಷ ಇರಬಾರ್ದು. ಅಂಥ ಭಾವ ನಾವು ಅಂತಃಕರಣದೊಳಗೆ ಹಿಡ್ಕೊಂಡ್ರೆ ಆವಾಗ ನಮಗೆ ಈಶ್ವರ ಅನುಗ್ರಹ ಆಗ್ತದೆ ಅಂತ ಹೇಳ್ತಾರೆ ರಾಜಾರಾಮ್ ಅವರು. ಅದಕ್ಕೆ ಹೇಳ್ತಾರೆ ದಾಸಮಣೆ ಕರುಣಾಕಾರ ಶರಣ ಆಲೋ ಚಿದಂಬರ. ಅದಕ್ಕೆ ಅವ್ರು ಹೇಳಿಕತ್ತಾರ, ಹೇ ಕರುಣಾಕರ ಚಿದಂಬರ, ನಾನು ಇಂಥ ಪತಿತ ದಾಸ ಇದ್ದೀನಿ, ನಾನು ನಿನಗೆ ಅದಕ್ಕಾಗಿ ನಿನಗೆ ಶರಣ ಬಂದೀನಿ. ನೀನು ನನಗೆ ಭಕ್ತಿಯ ಒಂದು ಶುದ್ಧ ಭಕ್ತಿಯ ಒಂದು ಶುದ್ಧ ಭಾವದ ಒಂದು ಅನುಗ್ರಹ ಮಾಡು ಅಂಥೇಳಿ ರಾಜಾರಾಮ್ ಅವರು ಈ ಭಾಗದಾಗ ಸ್ವಾಮಿ ಚಿದಂಬರನನ್ನು ಬೇಡ್ಕೋತಾರೆ. ಜೈ ಚಿದಂಬರ ರಾಜಾರಾಮ್.